ಚೀನಾದಿಂದ ಮತ್ತೊಂದು ಮರಿ ಕೊರೋನಾ ಎಂಟ್ರಿ. ನಾವು 2019 ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ನಾವು ಮರಿತೀವಿ ಅಂದ್ರೂ ಅದು ನಮ್ಮ ನೆನಪಿನಿಂದ ಹೋಗೋದೇ ಇಲ್ಲ. ಆ ವರ್ಷನ ನೆನೆಸ್ಕೊಂಡ್ರೆ ಸಾಕು, ಆಘಾತವಾಗೋದು ಗ್ಯಾರಂಟಿ. ಆ 3 ವರ್ಷ ಜಗತ್ತನ್ನ ಕಟ್ಟು ಹಾಕ್ದಂತಾಗಿತ್ತು. ವಿಶ್ವವೇ ಬಂಧಿಯಾಗಿತ್ತು. ಯಾರದ್ದೂ ಭೇಟಿ ಇಲ್ಲ, ಯಾರೊಂದಿಗೂ ಒಂದು ಮಾತುಕತೆಯೂ ಇಲ್ಲ. ಎಲ್ಲವೂ ಬಂದಿಯಾಗಿತ್ತು. ಲಕ್ಷಾಂತರ ಸಾವು ನೋವುಗಳನ್ನು ನೀಡಿದ ಆ ವರ್ಷ ಯಾರ ಮನಸ್ಸಿನಿಂದಲೂ ಅಷ್ಟು ಸಾಮಾನ್ಯವಾಗಿ ಮರೆಯಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ಕೊರೋನಾ ಎಂಬ ಹೆಮ್ಮಾರಿ ತೋರಿದ ರೌದ್ರ ನರ್ತನಕ್ಕೆ ಬಲಿಯಾಗಿದ್ದು 10-20 ಜೀವಗಳಲ್ಲ, ಲಕ್ಷಾಂತರ ಜೀವಗಳು. ನರಳಿದ್ದು 100-200 ಕುಟುಂಬಗಳಲ್ಲ, ಕೋಟ್ಯಾಂತರ ಕುಟುಂಬಗಳು ನಲುಗಿ ಹೋಗಿ ನೀರಾಗಿವೆ. ಇವತ್ತಿದ್ದವರು ನಾಳೆ ಇಲ್ಲ ಎನ್ನುವ ಸುದ್ದಿ ಕೇಳಿ ಆತಂಕಕ್ಕೆ ಒಳಗಾಗ್ತಾ ಇದ್ದ ಆ ದಿನಗಳು ಮತ್ತೆ ಬಾರದಿರಲಿ ಎಂದುಕೊಂಡಿದ್ವು. ಆದರೆ ಅಂತಹದ್ದೇ ಮಾದರಿಯ ಮತ್ತೊಂದು ಹೊಸ ವೈರಸ್ ಚೀನಾದಿಂದ ಬಂದಿದೆ. ಕೊರೋನಾ ಕೂಡ ಚೀನಾದಲ್ಲಿ ಹುಟ್ಟಿ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿತ್ತು. ಇದೀಗ ಮತ್ತದೇ ಚೀನಾದಿಂದ ಮತ್ತೊಂದು ಹೊಸ ರೂಪದ ವೈರಸ್ ತಳಿ ಹೊರಬಂದಿದೆ. ಇದೀಗ ಅದು ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಪತ್ತೆಯಾಗಿದ್ದು ಮತ್ತೆ ದೇಶವನ್ನ ಆತಂಕಕ್ಕೆ ದೂಡಿದೆ. ಕಳೆದ 15 ದಿನಗಳಿಂದ ಚೀನಾದಲ್ಲಿ ಮತ್ತೊಂದು ವೈರಸ್ ಹುಟ್ಟುಕೊಂಡಿದೆ. ಅಲ್ಲಿಯ ಜನರಿಗೆ ವ್ಯಾಪಿಸಿದೆ. ಆಸ್ಪತ್ರೆಗಳು ಫುಲ್ ರಶ್ ಆಗಿವೆ. ಜನರು ಮಕ್ಕಳಿಗೂ ತಗುಲಿದೆ. ಚಿಕಿತ್ಸೆ ನೀಡಲು ಸಾಧ್ಯವಾಗ್ತಾ ಇಲ್ಲ ಎಂಬ ಸುದ್ದಿಗಳು ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ವು. ಅವುಗಳನ್ನು ನೋಡಿದ್ದೇ ತಡ ಇಲ್ಲಿಯೂ ಕೂಡ ಆತಂಕ ಸೃಷ್ಟಿಯಾಗಿತ್ತು. ಆದರೆ ನಮ್ಮ ಬೆಂಗಳೂರಿನಲ್ಲಿಯೇ 2 ಕೇಸ್ಗಳು ಪತ್ತೆಯಾಗಿವೆ ಎಂಬ ಸುದ್ದಿ ಕೇಳಿ ಅದೆಷ್ಟೋ ಜನರು ಹೃದಯವೇ ಒಡೆದಂತಾಗಿದೆ. ಈ ಮರಿ ಕೊರೋನಾ ಹಾವಳಿ ಹೇಗಿದೆಯೋ ಏನೋ, ನಮ್ಮ ದೇಶಕ್ಕೂ ಮತ್ತೆ ಒಕ್ಕರಿಸಿದ್ದು ತತ್ತರಗೊಳ್ಳುವಂತೆ ಮಾಡಿದೆ. ಚೀನಾದ ಉತ್ತರ ಭಾಗದಲ್ಲಿ HMPV ಎಂಬ ಕೊರೋನಾ ಮರಿ ವೈರಸ್ ತೀವ್ರಗತಿಯಲ್ಲಿ ವ್ಯಾಪಿಸುತ್ತಿದೆ. ಅಲ್ಲಿ ಸಾವಿರಾರು ಸಂಖ್ಯೆಯ ಜನರು ಉಸಿರಾಟದ ತೊಂದರೆಗೆ ಸಿಲುಕಿ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಈ ಮೈಕ್ರೋಪ್ಲಾಸ್ಮಾ ನ್ಯುಮೋನಿಯಾ 6-14 ವರ್ಷ ವಯಸ್ಸಿನ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತಿದೆಯಂತೆ. ಮುಖ್ಯವಾಗಿ ಮಕ್ಕಳಿಗೆ ಹೆಚ್ಚು ಮಾರಕವಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಅದು ಭಾರತದ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಹಲವು ಭಾಗಗಳಲ್ಲಿ ಆತಂಕವನ್ನೇ ಸೃಷ್ಟಿ ಮಾಡಿದೆ. ಕಾರಣ ಈಗಾಗಲೇ ದೇಶದಲ್ಲಿ ಈ ಮರಿ ಕೊರೋನಾ HMPV ಪತ್ತೆಯಾಗಿರೋದು. ಈಗಾಗಲೇ ಚೀನಾದಲ್ಲಿ ವ್ಯಾಪಿಸ್ತಾ ಇರುವಂತಹ ಈ ಒಂದು ವೈರಸ್ ಭಾರತದಲ್ಲೂ ತನ್ನ ವೇಗವನ್ನ ತೀವ್ರಗೊಳಿಸಿದೆ. ಈಗಾಗಲೇ ನಾಗ್ಪುರದಲ್ಲಿ 2 ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು ದೇಶದಲ್ಲಿ ಒಟ್ಟು 7 ಪ್ರಕರಣಗಳು ಪತ್ತೆಯಾಗಿವೆ. ಇದಕ್ಕೂ ಮುನ್ನ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ 2 ಪ್ರಕರಣಗಳು, ತಮಿಳುನಾಡಿನ ಚೆನ್ನೈನಲ್ಲಿ 2 ಪ್ರಕರಣಗಳು, ಗುಜರಾತ್ನಲ್ಲಿ 1 ಮತ್ತು ಪಶ್ಚಿಮ ಬಂಗಾಳದಲ್ಲಿ 1 ಪ್ರಕರಣ ಪತ್ತೆಯಾಗಿವೆ. 1 ಹಾಗೂ 14 ವರ್ಷ ವಯಸ್ಸಿನ 2 ಮಕ್ಕಳಿಗೆ ಸೋಂಕು ತಗುಲಿದೆ. ಇಬ್ಬರು ಉಸಿರಾಟದ ಸಮಸ್ಯೆಗೆ ಸಿಲುಕಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. 3 ದಿನಗಳ ಹಿಂದೆಯೇ ಜ್ವರ ಮತ್ತು ಕೆಮ್ಮು ಚಿಕಿತ್ಸೆಗಾಗಿ ಈ ಮಕ್ಕಳನ್ನು ನಗರದ ರಾಮದಾಸ್ಪೇಟೆಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಪರೀಕ್ಷೆ ನಡೆಸಿದ ಬಳಿಕ ಇಬ್ಬರಿಗೆ HMPV ಸೋಂಕು ಪತ್ತೆಯಾಗಿರುವುದು ದೃಢಪಟ್ಟಿದೆ. ಜ್ವರ, ಕೆಮ್ಮು, ಮೂಗು ಸೋರುವಿಕೆ ಮತ್ತು ಗಂಟಲು ನೋವುಗಳು ಇದರ ಪ್ರಮುಖ ಲಕ್ಷಣಗಳಾಗಿದ್ದು ಇದು ಶ್ವಾಸಕೋಶದ ಮೇಲೆಯೇ ನೇರವಾಗಿ ಅಟ್ಯಾಕ್ ಮಾಡುತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವಂತಹ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ 2 ತಿಂಗಳ ಮಗುವಿನಲ್ಲಿ ಈ ಹೆಮ್ಮಾರಿ ವೈರಸ್ ಪತ್ತೆಯಾಗಿದೆ. ಅಲ್ಲದೆ ಬೆಂಗಳೂರಿನಲ್ಲಿಯೂ ಈ ಸೋಂಕಿತ ಪ್ರಕರಣಗಳು ವರದಿಯಾಗಿವೆ. ಇದೀಗ ಪತ್ತೆಯಾಗ್ತಾ ಇರುವಂತಹ HMPV ನೂತನ ವೈರಸ್ ಅಲ್ಲ. ಇದು ಹಿಂದೆಯೇ ಅಂದ್ರೆ 2001ರ ಸಮಯದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿಯೂ ಪತ್ತೆಯಾಗಿತ್ತು ಅಂತ ಹೇಳಲಾಗಿದೆ. ಈಗಾಗಲೇ ವೈರಸ್ ಪತ್ತೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಸೋಮವಾರ ಸಭೆ ನಡೆಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರೋಗ್ಯ ಇಲಾಖೆ ಸಚಿವರು ಯಾವುದೇ ಸಿದ್ಧತೆಗಳು ಅಗತ್ಯವಿಲ್ಲವೆಂದು ಹೇಳಿದ್ದಾರೆ. ಇದೊಂದು ಸಾಮಾನ್ಯ ಸೋಂಕಾಗಿದ್ದು ಸೋಂಕಿತರು ಕೆಮ್ಮೋದು, ಸೀನೋದು ಮಾಡಿದಾಗ ಅದರಿಂದ ವೈರಸ್ ಹರಡುತ್ತೆ. ಇದನ್ನು ಮುನ್ನೆಚ್ಚರಿಕೆ ಕ್ರಮಗಳಿಂದ ನಿಯಂತ್ರಿಸಬಹುದು. ಇದು 3-6 ದಿನ ಇರುತ್ತೆ. ಸೋಂಕಿತರಿಂದ ದೂರವಿದ್ದು ಸಾಮಾನ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡ್ರೆ ಸಾಕು ಅಂತ ಮಾಹಿತಿ ನೀಡಿದ್ದಾರೆ. ಆದರೆ ಇದೀಗ ನಮ್ಮದೇ ರಾಜ್ಯದಲ್ಲಿ ಪ್ರಕರಣಗಳು ಪತ್ತೆಯಾಗಿದ್ದು ಆತಂಕವನ್ನೇ ಸೃಷ್ಟಿಸಿದೆ. ಈಗಾಗಲೇ ಕೊರೋನಾದಿಂದ ಸಾಕಷ್ಟು ನೋವುಗಳನ್ನು ಅನುಭವಿಸಿದವರು ತಲೆಕೆಡಿಸಿಕೊಂಡಿದ್ದಾರೆ. ಆದರೂ ಈ ಮರಿ ಕೊರೋನಾ ವೈರಸ್ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಮಕ್ಕಳನ್ನ ಹುಷಾರಾಗಿ ನೋಡಿಕೊಳ್ಳುವುದು ಒಳ್ಳೆಯದು. ಪ್ರಜಾಮಾರ್ಗ ನ್ಯೂಸ್, ಇದು
ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.